ಮನುಷ್ಯನ ವೈರಿ ಯಾರು? ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರಿ ಯಾರಂದ್ರ ನಮ್ಮ ಮನೆ ಮಗ್ಗಲ್ದವ್ರು ಅದರಲ್ರಿ, ಅವರ ನಮ್ಮ ವೈರಿಗಳು. ಯಾಕಂದ್ರ ನಾವ್ ಇಲ್ಲಾರ್ದಾಗ ನಮ್ಮ ಮನೆ ಮುಂದೆ ಲಿಂಬೆ ಹಣ್ಣು ಇಟ್ಟು ಹೋಗ್ತಾರ ಅವರು, ಇಲ್ಲ ನಮ್ಮ ಮನಿ ಮೆಳಗಿ ಮೇಲೆ ಏನಾರ ಒಗದು ಹೋಗಿರ್ತಾರ, ಇಲ್ಲ ಅವೇನ ಕುಂಕುಮ ಅರಿಶಿನ ಉದುರ್ಸಿ ಹೋಗ್ತಾರ ಅಂತ ಹೇಳಕತ್ತಿ. ಏನೇನ್ ನೀವು ಉದುರಿಸಿದವ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ, ಅವರ ಉದುರಿ ಹೋಗ್ತಾರ ಅಷ್ಟ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು? ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೀವಿ, ಅಥವಾ ನಮ್ಮ ಮನೆಯನವರ ನಮಗೆ ವೈರಿಗಳದಾರಿ ಅಂತೀವಿ. ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನ ಮಂದಿ ಕಡೆ ಬಟ್ಟ ಮಾಡಿ ತೋರಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯತನ ಅಂದ್ರೆ ಏನು? ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರ್ದು ಪಾಸ್ ಆಗ್ಬೇಕು, ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಕ್, ದುಡಿಬಾರ್ದು ಶ್ರೀಮಂತರಾಗ್ಬೇಕು. ಇದು ಆಲಸ್ಯತನ. ಓದಬಾರ್ದು ಪಾಸರ ಆಗ್ಬೇಕು. ರಿಸಲ್ಟ್ ಬಂತು, ಮಗೊಂದು ಫೇಲ್ ಆಗೈತಂತ ಬಂತು. ಅವ್ರವ್ವ ಸರ್ ಹತ್ರ ಹೋದ್ಲಿ, ಏನ್ರಿ ನನ್ನ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನ್ಯಾಗ ಇರ್ತಾನ, ಇಲ್ಲೋ ಮತ್ತೆ ಫೇಲ್ ಅಂತೂ ಆಗ್ಯಾನ ನೋಡನ್. ಆಕಿ ಬಂದು ನೋಡಿದ್ಲು, ಅವ ಮಗ ಬುಕ್ನ್ಯಾಗ ಇರ್ಲಿಲ್ಲ, ಫೇಸ್ಬುಕ್ನ್ಯಾಗ ಇದ್ದವ. ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರದು. ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ಕಿನೊಳಗು ನಂದೊಂದು ಫೇಸ್ ಬರ್ಬೇಕಂತ ಅವ್ರ ತಲೆಯಾಗಿರ್ಬೇಕು. ಓದಿದ್ರೆ ಒಂದು ಫಲ ಸಿಗ್ತದೆ. ಅಡಿಗೆ ಮಾಡಬಾರ್ದು, ಹೊಟ್ಟೆನ ತುಂಬಕ್. ಈಗ ತಾಯಂದ್ರಿಗೆ ಕೇಳವ್ರು ಏನ್ ಹೇಳ್ತಾರ, ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಟ್ಟು ನಮಗೆ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ, ಮತ್ ಹೋಗ್ಬೇಕು ಯಾರಲ್ಲ. ಅದು ಹೆಡಕ್ ಹಿಡಕ್ ದಬ್ಬದಂಗ ಹೊರಗೆ ದಬ್ಬದಂಗ ಆಕೈತಂತಾರ. ಊಟ ಹೋಗ್ತೈತಂದ, ಊಟರ ಹೋಗ್ತೈತಿ. ಅಡಿಗೆ ಮಾಡೋರು ಯಾರು ಹಂಗಿದ್ರ? ದುಡಿಬೇಕಲ್ಲ. ನಮ್ಮದೇನು ಅಂದ್ರ ದುಡಿಬಾರ್ದು, ಶ್ರೀಮಂತರಾಗ್ಬೇಕು. ದುಡಿಲಾರ್ದೆ ಶ್ರೀಮಂತರ ಹೆಂಗಾಗೋದು? ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದ, ಒಬ್ಬ ಬಂದ, ಅವ ಶ್ರೀಮಂತ ಆಗ್ಬೇಕನ್ನವ. ಇಷ್ಟು ದಿವಸ ದುಡ್ದಿಲ್ಲ. ಅವ ಏನ್ ಮಾಡ್ದ, ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ನಿಮ್ದೊಂದು 4 ಶಾಂಪಲ್ ಕೊಡ್ರಿ ಅಂದ. 4 ಶಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಮತ್ 3ನೇ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಹಂಗ ಒಂದು 50 ಮಿಠಾಯಿ ಅಂಗಡಿಗೆ ಹೋದ. ಇವಂದ ಒಂದು 2 ಕ್ವಿಂಟಲ್ ಹತ್ ಮುಂದೊಂದು ಅಂಗಡಿ ಇಟ್ಟು ಬಿಸಿನೆಸ್ ಮಾಡ್ದವ್. ದುಡಿಬಾರದು, ಮಸ್ತ್ ಶ್ರೀಮಂತರಾಗಬೇಕು.